ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ಸಂಜೆ ಮೊರಾರ್ಜಿ ದೇಸಾಯಿಯ 3ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಮತ್ತು ಪಾಲಕರು ಕೂಡ ಅದನ್ನು ನೋಡಿದ್ದಾರೆ ಮತ್ತು ಕಾಮೆಂಟ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಸೊ ಈ ಒಂದು ಮೊರಾರ್ಜಿ ದೇಸಾಯಿ ಲಿಸ್ಟು ನಾವು ಹೇಳಿದಾಗೆ ಈ ವಾರದಲ್ಲಿ ಬರುತ್ತೆ ಅಂತ ನಾವು ಇದನ್ನು ಮಾಡಿದ್ದೀವಿ, ಅದು ಬಂದಿದೆ. ಜೊತೆಗೆ ನಿಮ್ಮ ಒಂದು ಪ್ರಯತ್ನ ಕೂಡ ಇದನ್ನು ಏನಾಗಿದೆ ಅಂದರೆ ಬೇಗನೆ ರಿಲೀಸ್ ಆಗಿದೆ. ಯಾಕಂದರೆ ನೀವೆಲ್ಲರೂ ಕೀಗೆ ಕಾಲ್ ಮಾಡಿ ಅವರಿಗೆ ರಿಮೈಂಡರ್ ಮಾಡಿದ್ದಕ್ಕೆ ಬೇಗ ಬಿಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅವರಿಗೆಲ್ಲ ಆಲ್ ದ ಬೆಸ್ಟ್, ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ತಾರೆ. ಬಂದಿರುವಂಥ ಪ್ರಶ್ನೆ ಏನಂದ್ರೆ ಇಲ್ಲಿ ನಮಗೆ ಭಾಳಷ್ಟು ಕಾಮೆಂಟ್ ಹಾಕಿರುವಂಥದ್ದು 71A ಅಂದರೆ ಬೇರೆ ಬೇರೆ ಜಿಲ್ಲೆಯ ಮೇಲೆ ಕಾಮೆಂಟನ್ನು ಹಾಕಿದ್ದಾರೆ. 71A, ಆಮೇಲೆ 61B ಈ ರೀತಿಯಾಗಿ ಕೂಡ ನಮಗೆ ಮಾರ್ಕ್ಸ್ ಬಂದಿದ್ದರೂ ಕೂಡ ಸೀಟ್ ಸಿಕ್ಕಿಲ್ಲ 3ನೇ ಸುತ್ತಿನಲ್ಲಿ ಅಂತ ಕಾಮೆಂಟ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಲಿಸ್ಟ್ ತೋರಿಸ್ತೇನೆ ನಿಮಗೆ. ಈ ಒಂದು 3ನೇ ಲಿಸ್ಟ್ ಒಳಗಡೆ ಭಾಳ ಒಂದು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಾಗಿರುವಂಥದ್ದು ಒಂದು ಏನಿದೆ ಅಂದರೆ, ಇಲ್ಲಿ ನೋಡ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರತಿಭಾನ್ವಿತ ಅನ್ನೋದೊಂದು ಬಾಗಲಕೋಟೆ ಪ್ರತಿಭಾನ್ವಿತ. ಸೊ ಈ ಭಾಗದಲ್ಲಿ 3 ಸೀಟುಗಳನ್ನು ಮಾತ್ರ ಏನು ಮಾಡಿದ್ದಾರೆ ಅಂದರೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಅದು JM ಫಿಮೇಲ್ ಮತ್ತು ನಾನ್ ಇದರಲ್ಲಿ ಏನಂತಂದರೆ ನಾನ್ ಲೋಕಲ್ ಸೀಟಲ್ಲಿ ಮಾಡಿದ್ದಾರೆ. ರ್ಯಾಂಕ್ ನೋಡ್ಬೋದು ಇಲ್ಲಿ 876, 1047, 1048 ಮಾಡಿದ್ದಾರೆ. ಇನ್ ಕೇಸ್ ಆಫ್ ಇದರಲ್ಲಿ ಏನಾದರೂ ನಿಮ್ಮ ರ್ಯಾಂಕ್ ನಂಬರಲ್ಲಿ ನಿಮ್ಮದು ಇದಕ್ಕಿಂತ ಜಾಸ್ತಿ ಇದ್ದರೆ, ಸೇಮ್ ಕ್ಯಾಟಗರಿ ಇದ್ದರೆ ನೀವು ಏನು ಮಾಡ್ಬೋದು, ಕೆಗೆ ಕಾಲ್ ಮಾಡ್ಬೋದು. ಆಮೇಲೆ ನೋಡ್ಬೇಕಂತ ವಿಷಯ ಬರೀ 3 ಸೀಟುಗಳು ಮಾತ್ರ ಈ ಭಾಗದಲ್ಲಿ ಉಳಿದಿರುವಂಥದ್ದು. ಆಮೇಲೆ ಮುದ್ದೋಳ ಭಾಗದಲ್ಲಿ ಎಷ್ಟು ಸೀಟ್ ಇಳಿದಾವೆ ಅಂದರೆ ಇಲ್ಲಿ ಜಸ್ಟ್ 8 ಸೀಟುಗಳನ್ನು ಮಾತ್ರ ಉಳಿಸಿದ್ದಾರೆ. ಅಂದರೆ ಆಲ್ರೆಡಿ ಇಲ್ಲಿ ಫಸ್ಟ್ನೇ ರೌಂಡಲ್ಲಿ ಅಡ್ಮಿಷನ್ ಜಾಸ್ತಿ ಆಗಿದೆ ಮತ್ತು ಸೆಕೆಂಡ್ ರೌಂಡಲ್ಲಿ ಕೂಡ ಅಡ್ಮಿಷನ್ ಆಗದೇ ಇರುವಂಥವ್ರು ಬರೀ 8 ಸೀಟುಗಳು ಈ ಒಂದು ಮುದ್ದೋಳ ಭಾಗದಲ್ಲಿ ಆಗಿರುವಂಥದ್ದು. ಸೊ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ರ್ಯಾಂಕ್ ಕೊಟ್ಟಿದ್ದಾರೆ, ಇಲ್ಲ ನಂಗಲ್ಲ ನೋಡಿ 547, 611, 10,220 ಕೆಟಗರಿ ಕೊಟ್ಟಿದ್ದಾರೆ. 85 ಈ ಒಂದು ರ್ಯಾಂಕ್ಗಳ ಮೇಲೆ ಸೀಟ್ಗಳನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಭಾಳಷ್ಟು ಸೀಟುಗಳು ಉಳಿಕೆಯಾಗಿಲ್ಲ. ಹಿಪ್ಪರಿಗೆ ಇರ್ಬೋದು, ಅಲ್ಲಿ ಏನು ಅಂದರೆ ಹಿಪ್ಪರಿಗೆಯಲ್ಲಿ ಒಂದೇ ಒಂದು ಸೀಟ್ ಇದೆ. ಒಂದು ಸೀಟನ್ನು 12 ನೋಡ್ಬೋದು ST ದಲ್ಲಿ ಕೊಟ್ಟಿದ್ದಾರೆ. 1,78,000 ರ್ಯಾಂಕಿನವರು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಹೆಬ್ಬಾಳದಲ್ಲಿ ಕೂಡ ನೋಡ್ಬೋದು ನೀವು 2 ಸೀಟ್ ಇದ್ದಾವೆ. ಬೆಳ್ಳಿಗೇರಿಯಲ್ಲಿ 1 ಸೀಟ್ ಇದೆ. ಬೆಳಗಿ ಟೌನ್ದಲ್ಲಿ 2 ಸೀಟ್ಗಳದು. ಸೊ ಹಿಂಗಿರಬೇಕಾದ್ರೆ ಆಮೇಲೆ ಇದೆಲ್ಲ ಕಲಗಟ್ಟಿ ಇದಾಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬಳ್ಳಾರಿಯಲ್ಲಿ. ಸೊ ಬಳ್ಳಾರಿಯಲ್ಲಿ ಕೊಳಗಲ್ಲದಲ್ಲಿ ಒಂದೇ ಒಂದು ಸೀಟ್ ಇರೋದು. ಕೊಳಗಲ್ಲದಲ್ಲಿ 71,000ಕ್ಕೆ ರ್ಯಾಂಕಿಗೆ ಕೊಟ್ಟಿದ್ದಾರೆ. ಆಮೇಲೆ ಚಳಗೂರ್ಕಿ ಅಲ್ಲಿ ನೋಡಿ 12 ಸೀಟ್ಗಳಿದ್ದು 12 ಸೀಟನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಡೆ ಸೀಟ್ ಫುಲ್ ಆಗಿದ್ದಾವೆ. ತುಂಬ ಕಡಿಮೆ ಸೀಟುಗಳು ಉಳಿದಿದ್ದರಿಂದ ಅದನ್ನು ಏನಾಗಿದೆ, ನಿಮ್ಮ ಕಟ್ಟಪ್ಪಿಗೆ ಸೆಟ್ ಆಗಿಲ್ಲ. ಅಂದರೆ ಅದಕ್ಕಿಂತ ಮೇಲಿರುವಂಥವ್ರು ಯಾರು 71 ಇದೆ, 61 ಇದೆ. ಸೊ ಅವ್ರ ಮೇಲ್ಭಾಗದಲ್ಲಿರೋರಿಗೆ ಕೊಟ್ಟುಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಸೀಟ್ ಇದ್ದಿದ್ದರೆ ನಿಮ್ಮ ಚಾನ್ಸ್ ಇರ್ತಿತ್ತು. ಸೀಟ್ ಇಲ್ಲದ ಕಾರಣ ನಿಮಗೆ ಸೀಟುಗಳು ಇಲ್ಲಿ ಅಲಾಟ್ಮೆಂಟ್ ಆಗಿಲ್ಲ. ಯಾಕಂದರೆ ಸೀಟೇ ಇಲ್ಲ ಅಂದಮೇಲೆ ಹೆಂಗೆ ಸೀಟನ್ನು ಕೊಡೋಕ್ಕೆ ಬರುತ್ತೆ. ಸೊ ಇಲ್ಲಿ ಬಂದಿರುವಂಥ ಪ್ರಶ್ನೆ ಇವಾಗ ಮುಂದೇನು ಮಾಡಬೇಕು ಅಂತ ಪಾಲಕರೇ ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ಕಾಂಪಿಟೇಷನ್ಸ್ ದುನಿಯಾದಲ್ಲಿ ಯುಗದಲ್ಲೇ ಕಾಂಪಿಟೇಷನ್ ತುಂಬ ಇದೆ. ಮುಂದಿನ ತಯಾರಿ ನೀವು ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಯಾಕಂದರೆ ಮಕ್ಕಳ ಒಂದು ಜೀವನದ ಪ್ರಶ್ನೆ ಇರೋದರಿಂದ 4ನೇ ರೌಂಡ್ ಬಗ್ಗೆ ನೋಡ್ತೀನಿ. ನಾನು ಕೇದವರಿಗೆ ಕಾಲ್ ಮಾಡಿದಾಗ ಅವ್ರಿಗೆ ಏನಾದರೂ ಕನ್ಫರ್ಮೇಷನ್ ಕೊಟ್ಟರೆ ಮಾತ್ರ ನಾನು 4ನೇ ರೌಂಡ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಇಲ್ಲ ಅಂತಂದರೆ 4ನೇ ರೌಂಡ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡೋದಿಲ್ಲ. ಸೊ ಇಲ್ಲಿ ಸೀಟ್ ಸಿಕ್ಕಿದ್ರೆ ಇದರಲ್ಲಿ ಏನಾದರೂ ಸೀಟ್, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸೀಟ್ ಕ್ಲೋಸ್ ಆಗಿದ್ದಾವೆ. ಸೀಟ್ ಏನಾದರೂ ಉಳಿದರೆ ಮಾತ್ರ ನಿಮಗೆ 4ನೇ ರೌಂಡು. ಯಾಕಂದರೆ ಸೀಟೇ ಇಲ್ಲ ಇಲ್ಲಿ. ಸೀಟೇ ಇಲ್ಲ ಅಂದಮೇಲೆ ನಿಮ್ಗೆ 4ನೇ ರೌಂಡ್ ಮಾಡೋದಂತೆ ಕಷ್ಟ. ಇವರು ಈಗೇನು 3rd ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ, 1-2 ಅಷ್ಟೇ ಇರೋದು ಒಂದೊಂದು ಸ್ಕೂಲಲ್ಲಿ. ಅವರು ಏನಾದರೂ ಅಡ್ಮಿಷನ್ ತೊಗೊಳ್ಳಿಲ್ಲ ಅಂದರೆ 4ನೇ ರೌಂಡು, ಇಲ್ಲ ಅಂದರೆ ಇಲ್ಲ, ರೌಂಡೇ ಇಲ್ಲ. ಓಕೆ, ಬಟ್ ನೀವು ಒಂದು ಡಿಸಿಷನ್ ತಗೋರಿ. ಮಕ್ಕಳ ಬಗ್ಗೆ ಒಂದು ಏನು ಮಾಡಬೇಕು, ಮುಂದಿನ ತಯಾರಿ, ಅಥವಾ ಪ್ರೈವೇಟಿಗೆ ಹೋಗಬೇಕಾ ಅಥವಾ ರೆಗ್ಯುಲರ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದನ್ನು
ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.